ಇನ್ನು ಪ್ರಜಾಪ್ರಭುತ್ವ ಕದನ ಬಹಳ ದೊಡ್ಡ ಮಟ್ಟದಲ್ಲಾಗ್ತಾ ಇದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಗೆಲ್ಲಿಸುವುದಕ್ಕೆ ಪುತ್ರ ಸಮರ್ಥ್ ಓಡಾಟವನ್ನ ಮಾಡ್ತಿದ್ದಾರೆ. ಬರಿಗಾಲಿನಲ್ಲಿ ಓಡಾಟವನ್ನ ನಡೆಸ್ತಾ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪರವಾಗಿ ಮತಯಾಚನೆಯನ್ನ ಮಾಡ್ತಿದ್ದಾರೆ ಪುತ್ರ ಸಮರ್ಥ್. ಜಿಲ್ಲೆಯ ಅಭಿವೃದ್ಧಿಯನ್ನ ಮಾಡುವವರು ಇರಬೇಕು, ಅಂಥವರನ್ನ ಜನ ಗೆಲ್ಲಿಸ್ತಾರೆ. ಪ್ರಧಾನಿ ಮೋದಿ ಮೇನಿಯಾ ಈ ಬಾರಿ ನಡೆಯಲ್ಲ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಮರ್ಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುವ ಜನತೆ ಬುದ್ಧಿವಂತರಾಗಿದ್ದು ನಮ್ಮ ತಾಯಿಗೆ ಮತವನ್ನ ಹಾಕ್ತಾರೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಭಾ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಜೊತೆ ನಮ್ಮ ಪ್ರತಿನಿಧಿ ಮಹದೇವ್ ಮಾತುಕತೆಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಇನ್ನು ಕೇವಲ 4 ದಿನ ಬಾಕಿ ಇದೆ. ಅದರಲ್ಲೂ ಕೂಡ ತಮ್ಮ ಕುಟುಂಬ ಸದಸ್ಯರನ್ನ ಗೆಲ್ಲಿಸಬೇಕು ಅಂತ, ಅಂದರೆ ಸ್ಪರ್ಧಿ ಯಾರಾಗಿರ್ತಾರೋ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಕುಟುಂಬ ಸದಸ್ಯರು ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದೇ ರೀತಿ ದಾವಣಗೆರೆ ಏನು ಜಿಲ್ಲೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಸ್ಪರ್ಧೆ ಮಾಡಿದ್ದಾರೆ, ಅವರ ಪುತ್ರರಾದಂಥ ಸಮರ್ಥ್ ಅವರು ಕೂಡ ಚುನಾವಣೆಯನ್ನು ಕೂಡ ಹಾಗೆ ಬರಿಗಾಲಲ್ಲಿ ಓಡಾಡಿ ಒಂದು ಚುನಾವಣೆ ಗೆಲ್ಲಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈಗ ಅವರೇ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಬ್ರದರ್, ಇದೇನಿದು ಬರಿಗಾಲ ಸೀಕ್ರೆಟ್ ಅಂತ? ಬರಿಗಾಲಲ್ಲಿ ಓಡಾಡಿ ತಾತನನ್ನು ಗೆಲ್ಲಿಸಿದ್ರಿ, ತಂದೆಯನ್ನು ಗೆಲ್ಲಿಸಿದ್ರಿ, ಈಗ ತಾಯಿನ ಗೆಲ್ಸಕ್ಕೂ ಬರಿಗಾಲಲ್ಲಿ ಓಡಾಡ್ತಿದ್ರಿ. ಏನಿದೆ ಸೀಕ್ರೆಟು ಅಂತ? ಅಯ್ಯೋ, ಅಷ್ಟು ಸಿಂಪಲ್ ಇರ್ತಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ನಿಜ ಹೇಳ್ಬೇಕಂದ್ರೆ ಓದ್ಸಲಿನೂ ಹಂಗೆ ಅಡ್ಡಾಡಿದ್ದೆ. ನಮ್ಮ ವೀರಭದ್ರೇಶ್ವರ ಅಂದ ಕೆಂಡ ಒಂದು ತುಳಿದು ಅದು ಹಂಗೆ ಅಡ್ಡಾಡೋಣ ಬರೀ ಕಾಲ ಅಂತಾನೆ ಒಂದು ಅರ್ಕೆ ಮಾಡ್ಕೊಂಡಿದ್ದೆ. ದೇವ್ರ ಮೇಲೆ ಸಾಕಷ್ಟು ನಂಬಿಕೆ ಐತಿ. ಈಗ ಈ ಸತಿನೂ ಡಬಲ್ ಎಫರ್ಟೆ. ಆಮೇಲೆ ಬಿಸಿಲು ಜಾಸ್ತಿನೇ ಐತಿ ಈ ಸತಿ, ಆದ್ರೇನು ಮಾಡೇ ಮಾಡ್ತೀವಿ. ಅಮ್ಮರ ಪರವಾಗಿ ಅಂತೂ ಮಾಡಲೇಬೇಕು. ಹೇಗಿದೆ ಜನರ ರೆಸ್ಪಾನ್ಸು ಅಂತ? ಈಗ ಚುನಾವಣೆ ಟೈಮಲ್ಲಿ ಓಡಾಡ್ತಾ ಇದ್ರಿ, ಮೋದಿ ಬಂದು ಹೋದ್ರು ಮೊನ್ನೆ. ಈ ಯುವಕರು ಯುವತಿಯರೆಲ್ಲ ಮೋದಿ ಮೋದಿ ಅಂತಿರ್ತಾರೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಈಗ ನೀವು ದಾವಣಗೆರೆಗೆ ಎಂಟ್ರಿ ಕೊಟ್ರೇನೆ ಸೈನ್ ಏನಂತತಿ, ಹೋಲಿ ಸಿಟಿ ಆಫ್ ನಾಲೆಜ್ ಅಂತ. ಈಗ ಇಂಥ ರೋಪ್ ನಮ್ಮ ಯುವಕರ ಮೇಲೆ ಹಾಕ್ಬೇಡ್ರಿ. ನಮ್ಮ ಯುವಕರು ಭಾಳ ವಿದ್ಯಾವಂತರು. ಅವರು ಚೂರು ಜನ ಇರ್ಬೋದು, ಏನು ಎಲ್ಲಾರ್ದು ಏನೇನೋ ಬೇಡಿಕೆ ಇರ್ತವೆ. ಚೂರು ಜನ ಸೋಷಿಯಲ್ ಮೀಡಿಯಾ ನೋಡ್ತಾರೆ, ಇದು ನೋಡ್ತಾರೆ, ಅದು ನೋಡ್ತಾರೆ. ಆದರೆ ಯುವಕರಿಗೆ ಏನಂದರೆ ಅರ್ಥ ಆಗೈತಿ, ಲೋಕಲ್ ಪ್ರಾಬ್ಲಮ್ಸಿಗೆ ಲೋಕಲ್ ಪರ್ಸನ್ ಬೇಕು. ಕೊನೆಯದಾಗಿ ತಾಯಿ ಗೆಲುವಿನ ಬಗ್ಗೆ ಏನು ಹೇಳ್ತೀರಿ? ಮತದಾರರಿಗೆ ಏನು ಮನವಿ ಮಾಡ್ಕೋತೀರಿ? ಟ್ರೆಂಡ್ ಹೇಗಿದೆ? ಒಟ್ಟಾರೆಯಾಗಿ ಏನು ಹೇಳ್ತೀರಿ? ಒಂದು ಏನು ಹೇಳ್ಬೇಕಂದ್ರೆ, ಈಗ ನಮ್ಮ ತಾಯಿರಂಗೆ ಬೇರೆ ಕ್ಯಾಂಡಿಡೇಟ್ ಇರಲ್ಲ. ಈಗ ನಮ್ಮ ತಾಯಿ ನೋಡಿದಾಗ ಎಲ್ಲರೂ ಚೂರು ಅವ್ರ ಅಮ್ಮ ನೋಡ್ದಂಗೆ ಆ ದೃಷ್ಟಿನೇ ಬರ್ತೈತಿ, ಆ ದೃಷ್ಟಿಯಿಂದಾನೇ ನೋಡ್ತಾರೆ. ಆಮೇಲೆ ಆ ಶಕ್ತಿ ಎಲ್ಲರನಲ್ಲಿ ಇರಲ್ಲ. ಈಗ ನಮ್ಮ ಮನೆನೇ ತಗೊಳ್ರಿ, ಯಾರ್ದಾರ ನೀವೆಲ್ಲರೇ ಸಾಕ್ಷಿ, ನಿಮ್ಮ ವ್ಯೂವರ್ಸು ಸಾಕ್ಷಿ, ಅವ್ರ ಅಮ್ಮರೂ ಸಾಕ್ಷಿ. ಅದು ಅವ್ರಿಗೆ ಎಲ್ಲರೂ ಮಕ್ಕಂಡ ಮೇಲೆ ಮಕ್ಕಂತಾರೆ, ಎದರಲ್ಕಿಂತ ಮುಂಚೆ ಎದಾಳ್ತಾರೆ. ನಾನು ಊಟ ಮಾಡಿದ್ರೆ ಅವ್ರು ನನ್ನನ್ನು ಊಟ ಮಾಡೋದು ನೋಡಿದ್ ಹೊಟ್ಟೆ ತುಂಬಿಸ್ಕೊಂತಾರೆ. ಅಂಥ ಶಕ್ತಿ ಎಲ್ಲರ ಹತ್ರ ಇರಲ್ಲ, ಒಬ್ರು ತಾಯಿ ಹತ್ರನೇ ಇರ್ತೈತಿ. ಅದಕ್ಕೆ ಇಷ್ಟಕ್ಕೊಂದು ಜನ, ಒಂದು 14 ಲಕ್ಷ ಜನನ ಕಾಪಾಡಬೇಕು. ಅದು ಯಾರ ಕೈನಲ್ಲಿ ಕೊಡೋಣ? ಇಂಥದ್ದೇ ಯಾವ್ದಾರ ವ್ಯಕ್ತಿ ಕೈನಲ್ಲೇ ಕೊಡ್ಬೋದು ಅಂತ ಅದು ಎಲ್ಲರೂ ನೋಡ್ಯಾರೆ. ಅದಕ್ಕೆ ಯಾರ ನಮ್ಮ ತಾಯಿಗೆ ಬಂದರೆ ಭರೋಸೆ ಇರ್ತೈತಿ, ಆಶ್ವಾಸನೆ ಇರ್ತೈತಿ. ಅದು ಇವ್ರು ನಮ್ಮ ಏನಾರ ಕಷ್ಟಗಳಿರಲಿ ಬಗೆಹರಿಸ್ತಾರೆ ಅಂತ. ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ತಾಯಿ ಬಗ್ಗೆ 25 ವರ್ಷ ಆರೋಗ್ಯ ಸೇವೆ ಮಾಡ್ಕೊಂತ ಬಂದರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ SSK ಟ್ರಸ್ಟು ಮಾಡ್ತಿದ್ದಾರೆ. ಅದು 25 ವರ್ಷ ಡಾಕ್ಟರ್ ಆಗಿ, ಈಗ ಡಾಕ್ಟರ್ನ ಕೆಲಸ ಏನು? ಡಾಕ್ಟರ್ನ ಕೆಲಸ ಯಾರ ಬಂದರೆ ಅವ್ರ ಕಷ್ಟ ಕೇಳೋದು, ಆ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಂಡು ಒಂದು 5-10 ಉಪಾಯ ಕೊಡೋದು, ಬಗೆಹರಿಸೋದು. ಅಲ್ಲಿ ತನಕ ಡಾಕ್ಟರ್ನ ಕೆಲಸ ಮುಗಿಸಲ್ಲ. ಹಂಗೆ ನಮ್ಮ ಅಮ್ಮರು MP ಕ್ಯಾಂಡಿಡೇಟ್ ಆದರೆ ಹಂಗೆ ಜನ ಕಷ್ಟಗಳು ಕೇಳ್ತಾರೆ, ಉಪಾಯ ಹುಡುಕ್ತಾರೆ, ಆಮೇಲೆ ಬಗೆಹರಿಸ್ತಾರೆ ಅಂತಾನೆ. ಇದಿಷ್ಟು ಏನು ಪ್ರಭಾ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಅವರ ಮಾತು. ಈ ಬಾರಿ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ. ನಮ್ಮ ತಾಯಿಯವರು ಏನಿದ್ದಾರೆ, ತಾಯಿ ಹೃದಯದವರು, ಎಲ್ಲರಿಗೂ ಸ್ಪಂದಿಸ್ತಾರೆ, ಎಲ್ಲರ ಕಷ್ಟಗಳಿಗೂ ಕೂಡ ಸ್ಪಂದಿಸ್ತಾರೆ. ಹೀಗಾಗಿ ಅವರೇ ಈ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ. ಅಭಿವೃದ್ಧಿಗೂ ಕೂಡ ದಾವಣಗೆರೆಗೆ ಮಲ್ಲಣ್ಣವರಂತವ್ರು ಬೇಕು. ಹೀಗಾಗಿ ಜನ ಕೈ ಹಿಡಿತಾರೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ BG, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.